ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ಬೀಜಗಳು ನಿಮಗೆ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾವೆಲ್ಲರೂ ಚಿಕ್ಕವರಿದ್ದಾಗ ತಿಂದಿರುವಂತಹ ಹುಣಸೆ ಬೀಜಗಳು ಇವು. ಸೊ ನಮ್ಮೂರ ಕಡೆ ಎಲ್ಲ ಹುಣಸೆ ಪಿಕ್ಕ ಅಂತ ಕೂಡ ಕರೀತಾರೆ. ತುಂಬಾ ತಿಂತಾ ಇದ್ವಿ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಎಲ್ಲ. ಸೊ ಇವಾಗ ಹುಣಸೆ ಹಣ್ಣು ಎಲ್ಲ ಕುಡ್ತಾ ಇರ್ತಾರೆ ಅಲ್ವಾ, ತುಂಬಾ ಸಿಗುತ್ತೆ. ಹುಣಸೆ ಹಣ್ಣು ಕುಟ್ಟೋರ ಹತ್ರ ಇಸ್ಕೊಂಬಂದಿರೋ ಬೀಜಗಳಿದು. ಸೊ ಉರಿಯೋಣ ಅಂತ ಹೇಳಿಬಿಟ್ಟು ತೊಗೊಂಬಂದಿದ್ದೀನಿ. ಹಾಗೆ ನಮ್ಮ ಸ್ಕೂಲ್ ಡೇಸ್ ಎಲ್ಲ ನೆನಪಾಯಿತು. ಸ್ಕೂಲ್ಗೆ ಹೋಗ್ಬೇಕಾದ್ರೆ ಎಲ್ಲ ಈ ಹುಣಸೆ ಬೀಜಗಳನ್ನ ಹುರಿದ್ಬಿಟ್ಟು ತೊಗೊಂಡೋಗ್ತಿದ್ವಿ ಸ್ಕೂಲಲ್ಲಿ ತಿನ್ನೋದಕ್ಕೆ. ಸೇಮ್ ಟೈಮ್ ಪಾಸಿಗಂತ ಸೂರ್ಯಕಾಂತಿ ತಿಂತಾ ಇರ್ತೀವಿ ಅಲ್ವಾ, ಸೊ ಅದೇ ಥರ ಈ ಬೀಜಗಳನ್ನ ಹುರಿದ್ಬಿಟ್ಟು ತಿಂತಾ ಇದ್ವಿ. ತುಂಬ ಟೇಸ್ಟಿಯಾಗಿರ್ತಿತ್ತು. ಸೊ ಆವಾಗ ಬಾಯಿ ರುಚಿಗೋಸ್ಕರ ತಿಂತಾ ಇದ್ವಿ, ಟೈಮ್ ಪಾಸಿಗೋಸ್ಕರ. ತುಂಬಾ ಚೆನ್ನಾಗಿರೋದು. ಸೊ ಅದನ್ನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ಈಗಿನ ಮಕ್ಕಳಂತೂ ಈ ಥರದ್ದೆಲ್ಲ ತಿನ್ನೋದೇ ಇಲ್ಲ ಬಿಡಿ, ಬರೀ ಜಂಕ್ ಫುಡ್ಗೆ ಅಡಿಕ್ಟ್ ಆಗಿರ್ತಾರೆ. ಸ್ಕೂಲ್ ಡೇಸಲ್ಲಿ ನಾವು ತಿಂದಿರೋದು ಎಲ್ಲ ನೆನಪಾಯಿತು. ಹಾಗಾಗಿ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಈ ಹುಣಸೆ ಬೀಜಗಳನ್ನ ತಿಂದಿದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ಚೌಕಾಬಾರ, ದಸ್ಯಬಾರ ಇದೆಲ್ಲ ಆಡ್ತೀವಿ ಈ ಹುಣಸೆ ಪಿಕ್ಕನ ತೆಗೆದ್ಬಿಟ್ಟು. ತುಂಬ ಮಜಾ ಇರುತ್ತೆ. ಈ ಬೇಸಿಗೆ ರಜಾ ಬಂದಿರುತ್ತೆ ಅಲ್ವಾ ಹುಡುಗರಿಗೆ. ಸೊ ಅವಾಗ ಮನೆಯಲ್ಲಿ ಎಲ್ಲ ಜನ ಮನೆಗೆ ಇರ್ತಾರೆ. ಸೊ ಮಕ್ಕಳು ದೊಡ್ಡವರು ಎಲ್ಲ ಮನೇಲೇ ಇರ್ತಾರೆ ಅಲ್ವಾ. ಸೊ ಅವಾಗ ಫ್ರೀ ಟೈಮಲ್ಲಿ ಚೌಕಾಬಾರ, ದಸ್ಯಬಾರ ಈ ಥರ ಆಟಗಳನ್ನ ಆಡ್ತಾ ಇರ್ತೀವಿ ಎಲ್ಲರೂ ಸೇರಿಕೊಂಡು. ತುಂಬ ಮಜಾ ಇರುತ್ತೆ. ಎಲ್ಲರೂ ಮಾತಾಡಿಕೊಂಡು ಆಟ ಆಡಿಕೊಂಡು ಗೆಲ್ಲೋದು ಸೋಲೋದು ಎಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ನಾವಂತೂ ತುಂಬಾ ಎಂಜಾಯ್ ಮಾಡ್ತೀವಿ ಈ ಥರ ಆಟಗಳು ಆಡಿಕೊಂಡು. ಸೊ ಈಗಿನ ಮಕ್ಕಳಿಗೆ ಅದೆಲ್ಲ ಗೊತ್ತಿಲ್ಲ. ಮೊಬೈಲು, ಟಿ ವಿ ಒಂದಿದ್ಬಿಟ್ರೆ ಬೇರೆ ಪ್ರಪಂಚನೇ ಗೊತ್ತಿಲ್ಲ ಅವರಿಗೆ. ಸೊ ಏನೋ ಹೇಳಬೇಕು ಅನ್ನಿಸ್ತು, ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ನಾನು 2 ಥರ ತೋರಿಸ್ತಾ ಇದ್ದೀನಿ ಹುಣಸೆ ಪಿಕ್ಕದಲ್ಲಿ. ಒಂದು ಹುರಿದ್ಬಿಟ್ಟು ತೋರಿಸ್ತೀನಿ, ಇನ್ನೊಂದು ಹುರಿದ್ಬಿಟ್ಟು ನೆನಾಕಿ ತೋರಿಸ್ತೀನಿ. ಸೊ ಅದು ಕೂಡ ತುಂಬ ಚೆನ್ನಾಗಿರುತ್ತೆ, ಹುರಿದಿರೋದು ಚೆನ್ನಾಗಿರುತ್ತೆ. ಹಾಗೆ ಈ ಹುಣಸೆ ಬೀಜಗಳು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಸೊ ಇದನ್ನು ತಿನ್ನೋದ್ರಿಂದ ಜೀರ್ಣಕ್ರಿಯೆ ಹಾಗೆ ಮಂಡಿ ನೋವು ಕಡಿಮೆ ಮಾಡುತ್ತೆ, ಮತ್ತು ಹಲ್ಲುಗಳನ್ನ ಸ್ವಚ್ಛ ಮಾಡುತ್ತೆ. ಇವುಗಳಲ್ಲಿ ಪ್ರೋಟೀನ್, ಖನಿಜಗಳು ಮತ್ತು ಆಂಟಿ ಇನ್ಫ್ಲಮೇಟರಿ ಗುಣಗಳಿವೆ. ಸೊ ಇವುಗಳನ್ನ ಹುರಿದಾದ್ರೂ ತಿನ್ಬೋದು ಅಥವಾ ಪೌಡ್ರ್ ಮಾಡ್ಕೊಂಡು ಕೂಡ ತಿನ್ಬೋದು. ಸೊ ಇದರಿಂದ ತುಂಬಾ ಉಪಯೋಗಗಳಿವೆ. ಸೊ ಅವು ಯಾವುದು ಅಂತ ನೋಡೋದಾದರೆ, ಹುಣಸೆ ಬೀಜದ ಪುಡಿಯನ್ನು ಹಾಲಿನೊಂದಿಗೆ ಸೇರಿಸಿ ಸೇವಿಸುವುದರಿಂದ ಕೀಲು ನೋವು ಕಡಿಮೆಯಾಗುತ್ತದೆ. ಹುಣಸೆ ಬೀಜಗಳು ನೈಸರ್ಗಿಕವಾಗಿ ಅಜೀರ್ಣ ಸಮಸ್ಯೆಯನ್ನು ಹೋಗಲಾಡಿಸುತ್ತದೆ ಮತ್ತು ಮಲಬದ್ಧತೆಯನ್ನು ನಿವಾರಿಸಲು ಸಹಾಯ ಮಾಡುತ್ತವೆ. ಹಳೆಯ ಕಾಲದಲ್ಲಿ ಹುಣಸೆ ಬೀಜದ ಪುಡಿಯನ್ನು ಹಲ್ಲು ಉಜ್ಜಲು ಬಳಸುತ್ತಿದ್ದರು. ಇದು ಹಲ್ಲುಗಳನ್ನು ಬಲಪಡಿಸುತ್ತದೆ. ಹುಣಸೆ ಬೀಜದ ಪೇಸ್ಟ್ ಬಳಕೆಯಿಂದ ಮುಖದ ಮೇಲಿನ ಮೊಡವೆಗಳು ಕಡಿಮೆಯಾಗುತ್ತವೆ. ಹಾಗೆ ಇವುಗಳಲ್ಲಿರುವ ನಾರಿನಾಂಶವು ಕೊಲೆಸ್ಟ್ರಾಲ್ ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ. ಆಯುರ್ವೇದದಲ್ಲಿ ವಿವಿಧ ರೋಗಗಳ ಮದ್ದಾಗಿ ಇವುಗಳನ್ನು ಬಳಸಲಾಗಿದೆ. ಸೊ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ಹುಣಸೆ ಬೀಜಗಳಿಂದ ಇಷ್ಟೊಂದು ಉಪಯೋಗಗಳಿವೆ. ಸೊ ಇದನ್ನು ತಿನ್ನೋದ್ರಿಂದ ನಮಗೆ ಏನೂ ಆಗೋದಿಲ್ಲ, ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಸೊ ಬನ್ನಿ, ಟೈಮ್ ವೇಸ್ಟ್ ಮಾಡೋದು ಬೇಡ. ಈ ಹುಣಸೆ ಬೀಜಗಳನ್ನ ಹುರಿದು ತೋರಿಸ್ತೀನಿ ಹೇಗೆ ಹುರಿಯೋದು ಅಂತ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ. ಸೊ ಬನ್ನಿ, ತಡ ಮಾಡೋದು ಬೇಡ, ಈ ಹುಣಸೆ ಬೀಜಗಳನ್ನ ಹೇಗೆ ಹುರಿಯೋದು ಅಂತ ತೋರಿಸ್ತೀನಿ ನೋಡಿ. ಈಗ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಸೊ ನಾನು ಇದರಲ್ಲಿ ಎಲ್ಲನೂ ಹುರಿತಾ ಇಲ್ಲ, ಸ್ವಲ್ಪ ಹುರಿತಾ ಇದ್ದೀನಿ. ಸ್ವಲ್ಪ ಹುರಿದ್ಬಿಟ್ಟು ತೋರಿಸ್ತೀನಿ. ನೋಡಿ, ಇಷ್ಟು ಹುರ್ಕೊಳ್ತೀನಿ ನಾನು ಫಸ್ಟು. ಸೊ ಹುರಿದ್ಬಿಟ್ಟು ತಿನ್ನೋದೊಂದು, ಮತ್ತು ಹುರಿದು ನೆನಾಕ್ಬಿಟ್ಟು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಎರಡೂ ತೋರಿಸ್ತೀನಿ. ನಿಮಗೆ ಯಾವುದು ಚೆನ್ನಾಗಿ ಅನಿಸುತ್ತೋ ಅದನ್ನು ನೀವು ಮಾಡ್ಕೊಳ್ಬೋದು. ಸೊ ಇವಾಗ ತುಂಬಾ ಹುಣಸೆ ಹಣ್ಣಿಂದು ಸೀಸನ್ ಅಲ್ವಾ, ಎಲ್ಲ ಇವಾಗ ಹಳ್ಳಿಗಳಲ್ಲೆಲ್ಲ ಹುಣಸೆ ಹಣ್ಣನ್ನ ಕೊಡ್ತಾ ಇರ್ತಾರೆ. ಅವ್ರ ಹತ್ರ ಹೋದರೆ ಒಂದು ಇಡಿಯಷ್ಟು ಕೊಡ್ತಾರೆ. ಸೊ ಆರಾಮಾಗಿ ತಿನ್ಬೋದು ಇಸ್ಕೊಂಡು ಮನೆಯಲ್ಲಿ ಈ ಥರ ಹುರ್ಕೊಂಡು. ನೋಡಿ, ನಾನಿಲ್ಲಿ 2 ನಿಮಿಷ ಈ ಹುಣಸೆ ಬೀಜಗಳನ್ನ ಹುರ್ಕೊಂಡಿದ್ದೀನಿ. ಈಗ ನಾವೇನು ಮುಂಚೆನೇ 1 ಸ್ಪೂನು ಉಪ್ಪು ಮತ್ತು ನೀರನ್ನು ಹಾಕಿಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ವೋ, ಈಗ ಉಪ್ಪು ನೀರನ್ನು ಸ್ವಲ್ಪನೇ ಹಾಕಿಬಿಟ್ಟು ಈ ಹುಣಸೆ ಬೀಜಗಳನ್ನ ಹುರ್ಕೊಳ್ಬೇಕು.
ಸೊ ಉಪ್ಪು ನೀರು ಹಾಕೋದ್ರಿಂದ ಸಪ್ಪೆ ಸಪ್ಪೆ ಅನಿಸೋದಿಲ್ಲ ಹುಣಸೆ ಬೀಜಗಳು ತಿನ್ನುವಾಗ. ಸೊ ಹಾಗಾಗಿ ಉಪ್ಪು ನೀರು ಹಾಕಿ ಹುರಿಯೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಉಪ್ಪು ನೀರು ಹಾಕ್ತಾ ಇದ್ದೀನಿ ನೋಡಿ. ಇಷ್ಟು ನೀರು ಹಾಕ್ಬಿಟ್ಟು ಹುರಿದ್ರೆ ಸಾಕಾಗುತ್ತೆ. ಸೊ ಇವಾಗ ನಾವು ಚೆನ್ನಾಗಿ ಹುರ್ಕೊಳ್ಬೇಕು, ಸಿಪ್ಪೆ ಬಿಡಬೇಕು ಹುಣಸೆ ಬೀಜ, ಅಲ್ಲಿವರೆಗೂ ಹುರ್ಕೊಳ್ಬೇಕಾಗುತ್ತೆ ಚೆನ್ನಾಗಿ. ನೋಡಿ ನಾನೊಂದು 3ರಿಂದ 4 ನಿಮಿಷ ಮತ್ತೆ ಹುರ್ಕೊಂಡಿದ್ದೀನಿ ಉಪ್ಪು ನೀರು ಹಾಕ್ಬಿಟ್ಟು. ಸೊ ಈ ಥರ ಸಿಪ್ಪೆ ಬಿಡಬೇಕು, ಅಲ್ಲಿವರೆಗೂ ನಾವು ಹುರ್ಕೊಳ್ಬೇಕು ಚೆನ್ನಾಗಿ. ನೋಡಿ ಈ ಥರ ಸಿಪ್ಪೆ ಬಿಡಬೇಕು, ಅಲ್ಲಿವರೆಗೂ ಹುರ್ಕೊಳ್ಬೇಕಾಗುತ್ತೆ. ಸೊ ನಮಗೆ ಇವು ತಣ್ಣಗಾದ್ಮೇಲೆ ಚೆನ್ನಾಗಿ ಸಿಪ್ಪೆ ಬಿಡುತ್ತೆ. ಸೊ ಬಿಸಿ ಇರುವಾಗಲೇ ಸಿಪ್ಪೆ ಬಿಡೋದು ತುಂಬ ಕಷ್ಟ, ಸ್ವಲ್ಪ ತಣ್ಣಗೇ ಆಗಬೇಕು. ಇವು ಫುಲ್ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಸಿಪ್ಪೆ ನೀಟಾಗಿ ಬಿಡುತ್ತೆ. ಸೊ ಅವಾಗ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಇವಾಗ ಫುಲ್ಲು ಬಿಸಿ ಇರುತ್ತೆ, ಕೈಯಿಂದನೂ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ, ಅಷ್ಟು ಸುಡ್ತಾ ಇರುತ್ತೆ. ಸೊ ನಾನು ಇದನ್ನು ತಣ್ಣಗಾದ್ಮೇಲೆ ಸಿಪ್ಪೆ ಬಿಡಿಸಿ ತೋರಿಸ್ತೀನಿ ಹೇಗಿರುತ್ತೆ ಅಂತ ಹೇಳಿಬಿಟ್ಟು. ಸೊ ಇವಾಗ ಚೆನ್ನಾಗಿ ಹುರ್ಕೊಂಡಿದ್ದೀನಿ, ಈಗ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ತೀನಿ. ಸೊ ನೋಡಿ ಈ ಥರ ಫುಲ್ಲು ಹುರ್ಕೊಳ್ಬೇಕು. ಸೊ ಈ ಥರ ಹುರ್ಕೊಂಡ್ರೆ ತುಂಬ ಚೆನ್ನಾಗಿ ಸಿಪ್ಪೆ ಬಿಡುತ್ತೆ, ಹಾಗೆ ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಇದು ಒಂದಾಯಿತು ಉಪ್ಪು ನೀರಲ್ಲಿ ಹುಣಸೆ ಬೀಜನ ಹುರ್ಕೊಳ್ಳೋದು. ಸೊ ಇನ್ನೊಂದು ಹುರಿದ್ಬಿಟ್ಟು ತೋರಿಸ್ತೀನಿ ಯಾವ ಥರ ಅಂತ. ನೋಡಿ ನಾನು ಇನ್ನೊಂದು ಸ್ವಲ್ಪ ಹುಣಸೆ ಬೀಜಗಳನ್ನ ಎತ್ತಿಟ್ಕೊಂಡಿದ್ದೆ ಅಲ್ವಾ, ಸೊ ಅವನ್ನ ಇವಾಗ ಹಾಗೆ ಹುರ್ಕೊಳ್ತಾ ಇದ್ದೀನಿ. ಈಗ ಹುರ್ಕೊಳ್ತಾ ಇದ್ದೀವಿ ಅಲ್ವಾ, ಈ ಹುಣಸೆ ಬೀಜಗಳಿಗೆ ನಾವು ಉಪ್ಪು ನೀರನ್ನ ಹಾಕಬಾರ್ದು. ಸೊ ಫಸ್ಟು ಚೆನ್ನಾಗಿ ಹುರ್ಕೊಳ್ಬೇಕು. ಸೊ ಹುರಿದ್ಬಿಟ್ಟು ಸಿಪ್ಪೆ ತೆಗೆದು ಅದಾದ ನಂತರ ಉಪ್ಪು ನೀರಿಗೆ ಹಾಕಿಬಿಟ್ಟು ಒಂದು 5ರಿಂದ 6 ಗಂಟೆ ನೆನಿಬೇಕು. ಅದಾದಮೇಲೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಕೊಬ್ಬರಿ ತಿಂದಂಗೆ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಸೊ ಫಸ್ಟು ಈಗ ಹುರಿದ್ಬಿಟ್ಟು ತೋರಿಸ್ತೀನಿ ಹಾಗೇ. ನೋಡಿ ಈ ರೀತಿ ಸಿಪ್ಪೆ ಬಿಡೋ ಹಾಗೆ ಹುರ್ಕೊಂಡಿದ್ದೀನಿ. ಸೊ ನಾನು ಇದಕ್ಕೆ ಉಪ್ಪು ನೀರು ಹಾಕಿಲ್ಲ, ಹಾಗೆ ಹುರ್ಕೊಂಡಿದ್ದೀನಿ. ಇದು ಕಂಪ್ಲೀಟಾಗಿ ಈ ಬೀಜಗಳು ತಣ್ಣಗಾಗಬೇಕು. ಸೊ ತಣ್ಣಗಾದ್ಮೇಲೆ ಸಿಪ್ಪೆ ಎಲ್ಲ ನೀಟಾಗಿ ಬರುತ್ತೆ. ಸೊ ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ. ನೋಡಿ ಇವಾಗ ಹುಣಸೆ ಬೀಜಗಳು ಎರಡೂ ಕಂಪ್ಲೀಟಾಗಿ ತಣ್ಣಗಾಗಿದೆ. ಸೊ ನೋಡಿ ಇವಾಗ ಕೈಯಿಂದ ಪ್ರೆಸ್ ಮಾಡಿದರೆ ಸಾಕು ಸಿಪ್ಪೆ ಎಷ್ಟು ನೀಟಾಗಿ ಬಿಡುತ್ತೆ ಅಂತ. ನೋಡಿ ಎಷ್ಟು ಈಸಿಯಾಗಿ ಸಿಪ್ಪೆ ಬಿಟ್ಕೊಳ್ಳುತ್ತೆ. ನೋಡಿ ಈ ಥರ ಇರುತ್ತೆ ಒಳಗಡೆ. ಸಿಪ್ಪೆ ತೆಗೆದ್ಬಿಟ್ಟು ಈ ಹುರಿದಿರುವಂತಹ ಹುಣಸೆ ಬೀಜನ ತಿನ್ಕೊಳ್ಬೋದು ನಾವು. ಹಾಗೆ ಇದು ಉಪ್ಪು ನೀರು ಹಾಕ್ದಲೇ ಹುರಿದಿರುವಂತಹ ಹುಣಸೆ ಬೀಜ ಅಲ್ವಾ. ಸೊ ಇದನ್ನು ಎಲ್ಲ ಸಿಪ್ಪೆ ತೆಗಿಬೇಕು ಫಸ್ಟು. ನೋಡಿ ಕೈಯಿಂದ ಪ್ರೆಸ್ ಮಾಡಿದರೆ ಸಾಕು ಸಿಪ್ಪೆ ಈಸಿಯಾಗಿ ಬಿಟ್ಕೊಳ್ಳುತ್ತೆ. ಸೊ ಎಲ್ಲ ನೀಟಾಗಿ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ತೋರಿಸ್ತೀನಿ ನಾನು. ನೋಡಿ ನೀಟಾಗಿ ಸಿಪ್ಪೆನೆಲ್ಲ ತೆಗ್ದಿದ್ದೀನಿ. ಈಗ ಈ ಸಿಪ್ಪೆ ತೆಗ್ದಿರೋ ಹುಣಸೆ ಬೀಜನ ನಾವು ಉಪ್ಪು ನೀರಲ್ಲಿ ನೆನಾಕಬೇಕು. ಸೊ ನಾನು ಆವಾಗಲೇ 1 ಸ್ಪೂನು ಉಪ್ಪು ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಉಪ್ಪನ್ನು ಕರಗಿಸಿ ಇಟ್ಕೊಂಡಿದ್ದೀನಿ. ಈಗ ಈ ಉಪ್ಪು ನೀರಿಗೆ ಈ ಹುಣಸೆ ಬೀಜಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಹುಣಸೆ ಬೀಜಗಳನ್ನ 4ರಿಂದ 5 ಅವರು ನೆನೆಸ್ಕೊಳ್ಬೇಕಾಗುತ್ತೆ. ಯಾಕಂದರೆ ತುಂಬ ಗಟ್ಟಿ ಇರೋದ್ರಿಂದ ಟೈಮ್ ತಗೊಳುತ್ತೆ ನೆನೆಯೋದಕ್ಕೆ. ಅಥವಾ ನೀವು ಬೆಳಗ್ಗೆ ತಿನ್ನೋದಾದರೆ ರಾತ್ರಿ ಇಡೀ ನೆನೆಸ್ಕೊಳ್ಬೋದು, ಆವಾಗ ಇನ್ನೂ ಮೆತ್ತಗಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಸೊ ನೆನೆಸ್ಬಿಟ್ಟು ತೋರಿಸ್ತೀನಿ ನಿಮಗೆ ಯಾವ ರೀತಿ ಇರುತ್ತೆ ಅಂತ ಹೇಳಿ. ನೋಡಿ ನಾನು
ಹುಣಸೆ ಬೀಜಗಳನ್ನ ಒಂದು 5 ಅವರು ನೆನೆಸಿದ್ದೀನಿ. ಸೊ ಎಷ್ಟು ಮೆತ್ತಗೆ ನೆಂದಿದೆ ಅಂತ ಹಿಂಗೆ ಕೈಯಲ್ಲಿ ಪ್ರೆಸ್ ಮಾಡಿದರೆ ಹಾಗೆ ಮುರಿದೋಗುತ್ತೆ. ನೆಂದ್ಬಿಟ್ಟು ಈ ಥರ ಎಲ್ಲ ಬಿಟ್ಕೊಂಡಿದೆ ನೋಡಿ. ನೋಡಿ ಈ ಥರ ಕಟ್ಟಾಗುತ್ತೆ, ಕೈಯಿಂದನೇ ಈ ಥರ ಮಾಡಿದರೆ ಕಟ್ಟಾಗುತ್ತೆ, ಅಷ್ಟು ಚೆನ್ನಾಗಿ ನೆಂದಿದೆ ನೋಡಿ. ಈ ಥರ ತುಂಬ ಚೆನ್ನಾಗಿ ನೆಂದಿದೆ. ಸೊ ನಿಮಗೆ ಒಂದು 5 ಅವರು ನೆನೆಸೋದಕ್ಕಾಗಲಿಲ್ಲ ಅಂತಂದರೆ ರಾತ್ರಿ ನೆನಾಕ್ಬಿಟ್ರೆ ಬೆಳಗ್ಗೆ ನಾವು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ ಇದು. ಈ ಥರ ನೆನೆಸ್ಕೊಂಡು ತಿನ್ನೋದ್ರಿಂದ ಕೊಬ್ಬರಿ ತಿಂದಂಗಾಗುತ್ತೆ, ಅಷ್ಟು ರುಚಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡಿದ್ರಲ್ವ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಹುಣಸೆ ಬೀಜನ ಹುರಿಯೋದು ಹಾಗೆ ಹುರಿದ್ಬಿಟ್ಟು ನೆನೆಸೋದು ತೋರಿಸಿದ್ದೀನಿ. ಹಾಗೆ ಹುಣಸೆ ಬೀಜದ ಉಪಯೋಗಗಳು ಕೂಡ ಹೇಳಿದ್ದೀನಿ. ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ಹೈಪ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿರೋ ತಮ್ಮೆಲ್ಲರಿಗೂ ಧನ್ಯವಾದಗಳು.